ಈ ಕಥೆಯ ಹೆಸರು ಎರಡು ವಿಚಿತ್ರ ಪಕ್ಷಿಗಳು. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಪಕ್ಷಿ ವಾಸ ಮಾಡ್ತಾ ಇತ್ತು. ಆ ಪಕ್ಷಿ ಎರಡು ಮರಿಗಳಿಗೆ ಜನ್ಮ ನೀಡಿತು. ಒಮ್ಮೆ ಆ ಕಾಡಿನಲ್ಲಿ ಜೋರಾಗಿ ಗಾಳಿ ಬಂದು ಆ ಗಾಳಿಯ ಪ್ರಭಾವಕ್ಕೆ ಎರಡೂ ಮರಿಗಳು ಬೇರ್ಪಟ್ಟವು. ಒಂದು ದರೋಡೆಕೋರನ ಗುಹೆಯ ಬಳಿ ಬಂದು ಬಿತ್ತು. ಇನ್ನೊಂದು ಪಕ್ಷಿ ಋಷಿಯ ಆಶ್ರಮದ ಬಳಿ ಬಂದು ಬಿತ್ತು. ದರೋಡೆಕೋರನ ಗುಹೆ ಬಳಿ ಬಂದು ಬಿದ್ದ ಹಕ್ಕಿ ಕೆಟ್ಟ ಮಾತುಗಳನ್ನು, ಕೆಟ್ಟ ಆಲೋಚನೆಗಳನ್ನು, ದಯೆ ಇಲ್ಲದೆ ಬದುಕುವುದನ್ನು ಕಲಿಯಿತು. ಕೆಟ್ಟ ಗುಣಗಳನ್ನು ಕಲಿತು ಬೆಳೆಯಿತು. ಅದೇ ಋಷಿಯ ಆಶ್ರಮದಲ್ಲಿ ಬಂದು ಬಿದ್ದ ಹಕ್ಕಿ ಋಷಿಯ ಪ್ರಭಾವದಿಂದ ದಯೆಯ ಮಾತುಗಳನ್ನು, ಒಳ್ಳೆಯ ಗುಣವನ್ನು ಕಲಿಯಿತು. ಹೀಗೆ ಕೆಲವು ದಿನಗಳು ಕಳೆದ ನಂತರ ಆ ರಾಜ್ಯದ ರಾಜ ಕಾಡಿನಲ್ಲಿ ಸಂಚರಿಸುತ್ತಿದ್ದ. ಆ ಸಂದರ್ಭದಲ್ಲಿ ದಣಿವಾಯಿತೆಂದು ಒಂದು ಮರದ ಕೆಳಗಡೆ ವಿಶ್ರಾಂತಿ ಪಡೆಯಲು ಮಲಗಿಕೊಂಡ. ಆಗ ಒಂದು ಹಕ್ಕಿ ದರೋಡೆಕೋರನ ಗುಹೆಯ ಮೇಲೆ ಕುಳಿತುಕೊಂಡು ದರೋಡೆಕೋರನಿಗೆ ಈ ರೀತಿ ಹೇಳುತ್ತಿತ್ತು: ರಾಜನನ್ನು ಲೂಟಿ ಮಾಡು, ರಾಜನ ಬಳಿ ಇರುವ ವಜ್ರ ವೈಡೂರ್ಯವನ್ನು ಕಳ್ಳತನ ಮಾಡು ಎಂದು ಕೆಟ್ಟ ಮಾತುಗಳನ್ನು ಹೇಳುತ್ತಿತ್ತು. ರಾಜನು ಇದನ್ನು ಕೇಳಿಸಿಕೊಂಡು ಅಲ್ಲಿಂದ ಮುಂದಕ್ಕೆ ಹೊರಟು ಹೋದ. ಎಂತಹ ವಿಚಿತ್ರ ಪಕ್ಷಿ ಇದು! ಕೆಟ್ಟ ಮಾತುಗಳನ್ನು ಆಡುತ್ತಿದೆ, ಕೆಟ್ಟ ಸಂದೇಶವನ್ನು ನೀಡುತ್ತಿದೆ ಎಂದು ತಿಳಿದುಕೊಂಡು ಮುಂದಕ್ಕೆ ಹೋದ. ಹಾಗೆ ಮುಂದಕ್ಕೆ ಹೋಗುತ್ತಿರಬೇಕಾದರೆ ಒಂದು ಆಶ್ರಮ ಕಾಣಿಸಿತು. ಅಲ್ಲಿಗೆ ರಾಜನು ವಿಶ್ರಾಂತಿ ಪಡೆಯಲು ಹೋದ. ಅಲ್ಲಿ ರಾಜನಿಗೆ ಆ ಪಕ್ಷಿ ಒಳ್ಳೆಯ ಮಾತುಗಳನ್ನು ಆಡಿ ಒಳ್ಳೆಯ ಅತಿಥಿ ಸತ್ಕಾರವನ್ನು ನೀಡಿತು. ಊಟ ಉಪಚಾರಗಳನ್ನು ನೀಡಿ ಒಳ್ಳೆಯ ಮಾತನ್ನು ಹೇಳಿ ಕಳುಹಿಸಿಕೊಟ್ಟಿತು. ರಾಜನು ಬಹಳ ದಿಗ್ಭ್ರಾಂತನಾದ. ಎಂತಹ ವಿಚಿತ್ರ ಪ್ರಪಂಚವಿದು! ಒಂದು ಪಕ್ಷಿ ಕೆಟ್ಟದ್ದನ್ನು ಮಾತನಾಡುತ್ತಿದೆ, ಕೆಟ್ಟ ವಿಷಯಗಳನ್ನು ಮಾಡಲು ಹೇಳುತ್ತಿದೆ. ಆದರೆ ಇನ್ನೊಂದು ಪಕ್ಷಿ ಒಳ್ಳೆಯ ಮಾತುಗಳನ್ನು ಆಡುತ್ತಿದೆ, ಒಳ್ಳೆಯ ಗುಣಗಳನ್ನು ಹೊಂದಿದೆ ಎಂದುಕೊಂಡು ರಾಜ ತನ್ನ ರಾಜ್ಯಕ್ಕೆ ಹೊರಟು ಹೋದ. ಈ ಕಥೆಯ ನೀತಿ ಏನಪ್ಪಾ ಅಂದ್ರೆ, ಒಬ್ಬ ವ್ಯಕ್ತಿಯು ತಾನು ವಾಸಿಸುವ ಸ್ಥಳ ಮತ್ತು ಸಂಘದ ಮೇಲೆ ಅವಲಂಬಿತವಾಗಿರುತ್ತದೆ. ತನ್ನ ಸುತ್ತಮುತ್ತಲಿನ ಪರಿಸರ ಪ್ರಭಾವ ಬೀರುತ್ತದೆ. ಆದ್ದರಿಂದ ನಾವು ಯಾವತ್ತೂ ಒಳ್ಳೆಯ ವ್ಯಕ್ತಿಗಳ ಜೊತೆ ಸಂಬಂಧವನ್ನು ಬೆಳೆಸಬೇಕು, ಗೆಳೆತನವನ್ನು ಬೆಳೆಸಬೇಕು. ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನಿತರ ನೀತಿ ಕಥೆಗಳನ್ನು ಅಪ್ಲೋಡ್ ಮಾಡುವೆ. ಧನ್ಯವಾದಗಳು.